ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಆರ್ಆರ್ ಎಂಬುದು ಒಂದು ಕಲ್ಪನೆಯನ್ನು ಅರಳಿಸುವ ಮತ್ತೊಂದು ಮುಖ. ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ, ಒಂದಿಷ್ಟು ಭಾವನೆಗಳನ್ನು ಒಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ನಿಮಗೆ ಮನರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ನೀವು ಮುಲಾಜಿಲ್ದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶಿವಪುರ ಬೆಳಗ್ಗೆ 6 ಗಂಟೆ ಆಗ್ತಾ ಬರ್ತಾ ಇತ್ತು. ಹುಣ್ಣಿಮೆ ಚಂದ್ರ ಕಗ್ಗತ್ತಲ ರಾತ್ರಿಗೆ ವಿದಾಯ ಹೇಳಿ ಸೂರ್ಯ ಬರಲು ತುದಿಗಾಲ ಮೇಲೆ ನಿಂತಿದ್ದ. ಮಲಗಿದ್ದ ಸ್ವಾಮಿಯ ಫೋನ್ ಒಂದೇ ಸಮನೆ ರಿಂಗ್ ಆಗತೊಡಗಿತ್ತು. ಸ್ವಾಮಿ, ನನ್ನ ಮಗಂದು ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಪರವಾಗಿಲ್ಲಪ್ಪ, ಇನ್ನೊಬ್ಬನ ಕೈ ಕೆಳಗೆ ಕೆಲಸ ಮಾತ್ರ ಮಾಡಬಾರ್ದು, ಅದು ಕಂಪ್ನಿನೇ ಆಗಲಿ ಕೂಲಿ ಕೆಲಸನೇ ಆಗಲಿ ಅಂತ ಫೋನ್ ರಿಸೀವ್ ಮಾಡ್ದ. ವಿರೂಪಾಕ್ಷ: ಲೋ ಸ್ವಾಮಿ, 6 ಗಂಟೆ ಆಯಿತು, ಬೇಗ ಹೋಗಿ ಬಂಗ್ಲೆ ಲೈಟ್ ಆಫ್ ಮಾಡು ಮಾರಾಯ, ಹಾಗೆ ಹೂವಿನ ಗಿಡಗಳಿಗೆ ನೀರು ಹಾಕು ಅಂದಿದ್ದ. ಸ್ವಾಮಿ ಬಂಗ್ಲೆಗೆ ಬಂದವನೇ ಎಲ್ಲ ರೂಮ್ ಲೈಟ್ಗಳನ್ನು ಆಫ್ ಮಾಡ್ತಾ ಬರ್ತಾ ಇದ್ದ. ಇನ್ನು ಕೊನೆಯ ರೂಮ್ ಬಾಕಿ. ಎಷ್ಟೇ ಬಾಗಿಲು ಬಡಿದ್ರು ಬಾಗಿಲು ತೆಗಿಲಿಲ್ಲ. ಸರಿ, ಎಲ್ಲ ಕೆಲಸ ಮುಗಿಸಿ ಮತ್ತೆ ಬಂದ್ರಾಯ್ತು ಅಂತ ಅಲ್ಲಿಂದ ಹೊರಟ ಸ್ವಾಮಿ. ನಂತರ ಸ್ವಾಮಿ ಎಲ್ಲ ಕೆಲಸ ಮುಗಿಸಿ 11 ಗಂಟೆ ಆಗಿತ್ತು. ಮತ್ತೆ ಬಂದ ಆ ರೂಮ್ನ ಬಾಗಿಲು ಬಡಿದ. ಆಗಲೂ ಯಾರೂ ತೆಗಿಲಿಲ್ಲ. ಆತಂಕಗೊಂಡ ಸ್ವಾಮಿ ವಿರೂಪಾಕ್ಷಗೆ ಫೋನ್ ಮಾಡ್ದ. ಅಯ್ಯ, ಕೊನೆ ರೂಮ್ ಬಾಗಿಲನ್ನ ಯಾರೂ ತೆಗಿತಾನೇ ಇಲ್ಲ, ಒಳಗೆ ಯಾರಿದ್ದಾರೋ ಗೊತ್ತಿಲ್ಲ, ಬೇಗ ಬನ್ನಿ ಅಂತ ಹೇಳ್ದ. ವಿರೂಪಾಕ್ಷ ತಕ್ಷಣ ಸ್ವಾಮಿಯ ಫೋನ್ ಕಟ್ ಮಾಡಿ ರಾತ್ರಿ ಬಂಗಲಿಗೆ ಬಂದ ಆತನಿಗೆ ಫೋನ್ ಮಾಡ್ದ. ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಾನು ಅಲ್ಲಿಂದ ಹೊರಟ ಮೇಲೆ ಏನಾಯ್ತೋ ಏನೋ ಅಂತ ಮನಸ್ಸಿನಲ್ಲಿ ಆಳವಾಗಿ ಯೋಚಿಸ್ತಾ ಬಂಗಲೆ ಕಡೆಗೆ ಹೊರಟು ನಿಂತ ವಿರೂಪಾಕ್ಷ. ತಡ ಮಾಡದೆ ಬಂಗಲೆಗೆ ಬಂದವನೇ ರೂಮ್ನ ಬಾಗಿಲು ತೆಗೆಯೋಕೆ ಪ್ರಯತ್ನ ಪಡ್ತಾ ಇದ್ದ. ಯಾರು ಡೋರ್ ತೆಗೆಯದೇ ಇರೋ ಕಾರಣ ರೂಮ್ನ ಡೋರ್ ಒಡೆದು ಒಳಗೆ ಬಂದು ನೋಡ್ದನು. ಅರೆಕ್ಷಣ ಭಯದಿಂದ ಬೆವತು ಹೋಗಿದ್ದ. ಯಾಕಂದರೆ ಒಬ್ಬ ಹುಡುಗಿ ಅರೆ ಬೆತ್ತಲಿಯಾಗಿ ಬೆಡ್ ಮೇಲೆ ರಕ್ತಸಿಕ್ತವಾಗಿ ಬಿದ್ದಿದ್ಲು. ಮೈಕೈಯೆಲ್ಲ ಯಾರೋ ಪರಚಿದ ಹಾಗೆ ಮೈ ಮೇಲೆ ಗಾಯದ ಗುರುತುಗಳಿದ್ವು. ಬಾಯಲ್ಲೆಲ್ಲ ರಕ್ತ ಬಂದು ನೊಣಗಳು ಇರುವೆಗಳು ಮುತ್ತಿಕೊಂಡಿದ್ವು. ಅದನ್ನು ನೋಡಿದ್ದ ಸ್ವಾಮಿ ಮತ್ತು ವಿರೂಪಾಕ್ಷ ಇಬ್ಬರು ಭಯದಿಂದ ಕಂಗಾಲಾಗಿ ಹೋಗಿದ್ರು. ಆದರೆ ವಿರೂಪಾಕ್ಷಗೆ ಇಂತಹ ಎಷ್ಟೋ ಕೇಸುಗಳನ್ನು ನೋಡಿರುವ ಅನುಭವ ಇತ್ತು. ವಿರೂಪಾಕ್ಷ ಸ್ವಾಮಿಗೆ ಒಂದಿಷ್ಟು ಹಣ ಕೊಟ್ಟು ಈ ವಿಷಯವನ್ನು ಯಾರಿಗೂ ಹೇಳ್ಬೇಡ ಅಂತ ಆಜ್ಞೆ ಮಾಡಿದ್ದ. ಮಾರನೇ ದಿನ ಬೆಳಗ್ಗೆ ಸ್ವಾಮಿಗೆ ನಿನ್ನೆ ಫೋನ್ ಬಂದ ರೀತಿಯೇ ಮತ್ತೆ ಫೋನ್ ಬಂದಿತ್ತು. ಅದು ವಿರೂಪಾಕ್ಷ ರಕ್ತಕಾರಿ ಸತ್ತು ಹೋಗಿದ್ದಾರೆ ಅಂತ. ಆತಂಕಗೊಂಡ ಸ್ವಾಮಿ ವಿರೂಪಾಕ್ಷನ ಅಣ್ಣ ಮಹೇಂದ್ರನಿಗೆ ನಡೆದ ಎಲ್ಲ ಘಟನೆ ಹೇಳಿದ್ದ. ಮಹೇಂದ್ರ ಸ್ವಲ್ಪನೂ ತಡ ಮಾಡದೆ ಆ ಬಂಗ್ಲೆಗೆ ಒಬ್ಬ ಮಂತ್ರವಾದಿ ಕರ್ಕೊಂಡು ಬಂದು ಆ ಬಂಗಲೆಯಲ್ಲಿ ಸತ್ತಿದ್ದ ಆ ಹುಡುಗಿ ಆತ್ಮನ ದಿಗ್ಬಂಧನ ಮಾಡಿಸಿದ್ದ. ದಾವಣಗೆರೆ: ಲೋ ಅಣ್ಣ, ಎಷ್ಟೊತ್ತಾಯ್ತೋ ನೀನು ರೆಡಿ ಆಗ್ತಾ? ಹುಡುಗಿಯಾಗಿ ನಾನೇ ಬೇಗ ರೆಡಿ ಆಗಿದ್ದೀನಿ, ನೀನಿನ್ನ ರೆಡಿನೇ ಆಗಿಲ್ವಾ ಅಂತ ರೂಮ್ನ ಹತ್ರ ಬಂದ್ಲು ಚಾರು. ಚಾರು ಕೂಗಿದ್ದು ಕೇಳಿದ್ರು ಕೇಳದೇ ಇರುವವನ ಹಾಗೆ ಕನ್ನಡಿ ಮುಂದೆ ನಿಂತು ತಲೆ ಕೂದಲು ಸೆಟ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದ ಅರುಣ್. ಚಾರು: ಲೋ ಎಮ್ಮೆ, ನಾಯಿ, ಕೋಣ, ನಾನೊಬ್ಳು ಅಷ್ಟೊತ್ತಿಂದ ಗಂಟಲು ಕಿತ್ತೋಗೋವರೆಗೂ ಕಿರುಚುತ್ತಾ ಇದ್ದೀನಿ, ನೀನು ಮಾತ್ರ ಏನು ಮಾತಾಡದೇ ಇದೆಯಾ? ಎಷ್ಟೋ ಅಹಂಕಾರ ನಿನಗೆ, ಇನ್ನು ಸ್ವಲ್ಪ ಹೊತ್ತಿರು, ಆ ಕನ್ನಡಿನೇ ಹೇಳುತ್ತೆ ನಿನಗೆ, ಸಾಕೋಗೋ ಮೂದೇವಿ ಅಂತ ಅಣ್ಣನಿಗೆ ಒಂದೇ ಸಮನೆ ಬೈಯೋಕ್ಕೆ ಶುರು ಮಾಡಿದ್ಲು ಚಾರು. ಅರುಣ್: ಎಷ್ಟೇ ಮಾತಾಡ್ತೀಯ ಬಾಯ್ಬಿಡಿಕೆ ಅಂತ ರೂಮಿಂದ ಹೊರಗೆ ಬಂದವನೇ. ಸಾವಿತ್ರಿ: ಶುರುವಾಯ್ತಾ ನಿಮ್ಮ ಒಣ ಜಗಳ? ನಡೀರಿ ಬೇಗ ರೆಡಿಯಾಗಿ, ನಿಮ್ಮಪ್ಪ ಹೊರಗಡೆ ಕಾರಲ್ಲಿ ಕೂತಿದ್ದಾರೆ ಅಂದರು. ರಾಮಪ್ಪ: ಸಾವಿತ್ರ ಎಷ್ಟೊತ್ತು ರೆಡಿ ಆಗೋಕೆ? ಇನ್ನೊಬ್ರ ಮನೆಗೆ ಹೋಗೋದು, ತಡವಾಗಿ ಹೋದ್ರೆ ಚೆನ್ನಾಗಿರುತ್ತಾ ಅಂತ ಇದ್ರು. ಸಾವಿತ್ರ: ಬಂದೇರಿ ಅಂತ ಅಂದಾಗ ಎಲ್ಲರೂ ಬಂದು ಕಾರಲ್ಲಿ ಕುಳಿತಿದ್ರು. ಕಾರು ಮುಂದಕ್ಕೆ ಸಾಗ್ತಾ ಇತ್ತು. ರಾಮಪ್ಪ: ಚಾರು, ಅಣ್ಣನ ಹಾಗೆಲ್ಲ ಬೈಬಾರ್ದು ಮಗಳೇ. ಅರುಣ್: ನೀನು ಮದುವೆ ಆಗ್ತಾ ಇರೋ ಹುಡುಗ, ಇನ್ಮೇಲೆ ಅವಳ ಜೊತೆ ಕೋತಿ ಥರ ಆಡೋದು ಬಿಟ್ಟು ಸ್ವಲ್ಪ ಡೀಸೆಂಟಾಗಿರೋದು ಕಲಿ ಅಂತ ಇದ್ರು. ಅದಕ್ಕೆ ಚಾರು ಮುಗುಳ್ನಗ್ತಾ, ಹಂಗೆ ಆಗಬೇಕು, ನಿನಗೆ ಅಪ್ಪ ಬೈಯಬೇಕು, ನಾನು ನಗಬೇಕು ಅಂತ ಇದ್ಲು. ಅರುಣ್ಗೆ ಸ್ವಲ್ಪ ಕೋಪ ಬಂದಿದ್ರು ಏನು ಮಾತಾಡದೆ ಸುಮ್ಮನೆ ಕೂತಿದ್ದ. ಪಕ್ಕದಲ್ಲಿ ಅಪ್ಪ ಅಮ್ಮ ಇರೋದ್ರಿಂದ. ರಾಮಪ್ಪ ಮತ್ತು ಸಾವಿತ್ರಿ ಅವರದ್ದು ಸುಖವಾದ ಕುಟುಂಬ. 25 ವರ್ಷಗಳ ಹಿಂದೆ ರಾಮಪ್ಪ ಅವರ ತಂದೆ ತಾಯಿ ಸತ್ತ ನಂತರ ಹೆಂಡತಿ ಮಕ್ಕಳೇ ಅವರಿಗೆ ಪ್ರಪಂಚ. ಒಡ ಹುಟ್ಟಿದವನು ಆಸ್ತಿಯಲ್ಲಿ ನಯ ಪೈಸ ಪಾಲು ಕೊಡದೆ ಮಧ್ಯರಾತ್ರಿಯಲ್ಲಿ ರಾಮಪ್ಪ ಮತ್ತು ಸಾವಿತ್ರ ಇಬ್ಬರನ್ನು ಮನೆಯಿಂದ ಹೊರಗಾಕಿದ್ರು. ಕೆಲಸ ಕಾರ್ಯ ಇಲ್ಲದ ರಾಮಪ್ಪನಿಗೆ ಅವನ ಹೆಂಡತಿ ಸಾವಿತ್ರ ಮೈ ಮೇಲಿದ್ದ ಒಡವೆಗಳನ್ನು ಒತ್ತೆ ಇಟ್ಟು ಶುರು ಮಾಡಿದ್ದ ಜವಳಿ ಅಂಗಡಿ ಕೈ ಹಿಡಿದಿತ್ತು.
ನಿಧಾನವಾಗಿ ಅಂಗಡಿ ವ್ಯಾಪಾರ ಜಾಸ್ತಿಯಾಗಿ ಸಿಟಿಯಲ್ಲಿ 4 ಅಂಗಡಿಗಳನ್ನು ತೆರೆದಿದ್ರು. ಇವರ ಕೈಯಲ್ಲಿ ದುಡ್ಡು ಕಾಸು ನೋಡಿದ ಸಂಬಂಧಿಕರು ಮತ್ತೆ ಇವರ ಹತ್ರ ಬರಲು ಛಲಪಡಿಸಿದ್ರು ಕೂಡ ಇವರೇ ಅವರನ್ನು ದೂರ ಇಟ್ಟಿದ್ರು. ತಿಂಗಳಿಗೆ 1 ಲಕ್ಷ ಸಂಬಳ ಬರುವಂಥ ಒಳ್ಳೆ ಕೆಲಸದಲ್ಲಿದ್ದ ಮಗ ಅರುಣ್ ಮದುವೆ ವಯಸ್ಸಿಗೆ ಬಂದಿರೋದ್ರಿಂದ ತನ್ನ ಮಗನ ಮದುವೆಗಾಗಿ ಹೆಣ್ಣು ಕೇಳುವುದಕ್ಕೆ ಬನ್ನಿಕೋಡಿಗೆ ಹೋಗ್ತಾ ಇದ್ರು. ಅರುಣ್ ಹುಡುಗಿ ಫೋಟೋ ನೋಡಿದ ತಕ್ಷಣವೇ ಒಪ್ಪಿದ್ದ. ನನ್ನ ಪ್ರೀತಿ ನನ್ನ ಅಪ್ಪನಿಗೆ ಗೊತ್ತಿಲ್ಲ ಅಂದುಕೊಂಡವನಿಗೆ ತಿಳಿಯದ ಸಂಗತಿ ಏನು ಅಂದರೆ, ನನ್ನ ಮಗ ಪ್ರೀತಿಸಿದ್ದು ಅದೇ ಹುಡುಗಿ ಅಂತ ತಿಳಿದಿದ್ರಿಂದನೇ ಅವರ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗ್ತಾ ಇರೋದು ಅಂತ. ಆದರೆ ರಾಮಪ್ಪನಿಗೆ ಮಗ ಪ್ರೀತಿಸಿದ್ದು ಇದೇ ಹುಡುಗಿ ಅಂತ ಮೊದಲೇ ಗೊತ್ತಿತ್ತು. ಅದರಿಂದನೇ ಅವರ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗ್ತಾ ಇರೋದು. ಅರುಣ್ ಮತ್ತೆ ಆ ಹುಡುಗಿ ಮೊದಲಿಂದನೂ ಪರಿಚಯ. ಆದರೆ ಅರುಣ್ ಅವಳನ್ನು ಪ್ರೀತಿ ಮಾಡೋ ವಿಷಯನ ಅವಳು ಮುಂದೆ ಹೇಳಿರಲಿಲ್ಲ. ಅಷ್ಟೇ ಯಾಕೆ, ಅವರ ಅಪ್ಪ ಅಮ್ಮನ ಮುಂದೆನೂ ಸಹ ಹೇಳಿರಲಿಲ್ಲ. ತುಂಬ ದಿನಗಳ ನಂತರ ನಾನು ಇಷ್ಟಪಟ್ಟಿದ್ದ ಹುಡುಗಿನ ನೋಡಕ್ಕೆ ಹೋಗ್ತಾ ಇದ್ದೀನಿ, ಅದರಲ್ಲೂ ಅವಳನ್ನೇ ಮದುವೆಯಾಗಲು ಹೋಗ್ತಾ ಇದ್ದೀನಿ ಅನ್ನೋ ಖುಷಿಲೇ ಬೆಳಗ್ಗೆ ಕನ್ನಡಿ ಮುಂದೆ ನಿಂತು ಅಷ್ಟು ಹೊತ್ತು ರೆಡಿಯಾಗಿತ್ತು. ಕಾರ್ ಹಾಗೆ ಸಾಕ್ತಾ ಗುಂಡಪ್ಪನ ಮನೆ ಮುಂದೆ ಬಂದು ನಿಲ್ತು. ಲಯ ಮದುವೆ ಆಗೋ ಖುಷಿಯಲ್ಲಿ ಭರ್ಜರಿಯಾಗಿ ರೆಡಿಯಾಗಿದ್ಲು. ಮನೆಯ ಕಿಟಕಿ ಒಂದರಲ್ಲಿ ನಾಚುತ್ತಾ ಹುಡುಗನ ಮನೆಯವರು ಬರೋದನ್ನೇ ಎದುರು ನೋಡ್ತಾ ನಿಂತಿದ್ದ ಹುಡುಗಿ. ಕಾರ್ ಬಂದು ನಿಂತ ತಕ್ಷಣ ಗುಂಡಪ್ಪ ಮತ್ತು ಮೀನಾಕ್ಷಿ, ಹೊಸ ಬೀಗ್ರೆ ಬರಬೇಕು, ನಿಮ್ಮ ಪ್ರಯಾಣ ಸುಖವಾಗಿತ್ತಾ ಅಂತ ಆತ್ಮೀಯತೆಯಿಂದಲೇ ಒಳಗೆ ಬರಮಾಡ್ಕೊಂಡ್ರು. ರಾಮಪ್ಪ, ನಮ್ಮ ಮನೆಯ ಮಹಾಲಕ್ಷ್ಮಿ ನೋಡಬೇಕು ಅನ್ನೋ ಅವಸರದಲ್ಲಿ ನಿಮ್ಮ ಮನೆಯ ಕಡೆ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ ನೋಡಿ ಬೀಗ್ರೆ ಅಂತ ಸಂತೋಷದ ಮಾತುಗಳನ್ನಾಡ್ತಾ ಮನೆಯೊಳಗೆ ಬಂದು ಸೋಫಾ ಮೇಲೆ ಕುಳಿತಿದ್ರು. ಗುಂಡಪ್ಪ, ಮೀನಾಕ್ಷಿ ಲಯ ರೆಡಿಯಾಗಿದ್ದಾಳ ನೋಡು, ಕರ್ಕೊಂಡು ಬಾ ಅಂತ ಹೇಳಿದರು. ಮೀನಾಕ್ಷಿ, ಸರಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಲಯನ ಕರ್ಕೊಂಡು ಬಂದರು. ಡಾರ್ಕ್ ಬ್ಲೂ ಸೀರೆ, ಆ ಸೀರೆಗೆ ಒಪ್ಪುವಂಥ ಮೈ ಮೇಲೆ ಭರ್ಜರಿ ಒಡವೆಗಳು, ಮೊಣಕಾಲುದ್ದ ಇರೋ ಕೂದಲನ್ನು ನಾಜೂಕಾಗಿ ಎಣೆದಿದ್ಲು. ಜಡೆಗೆ ಮೈಸೂರು ಮಲ್ಲಿಗೆ ಮುಡಿದಿದ್ಲು. ತುಟಿಗೆ ಮೋಹಕವಾದ ಕೆಂಪು ಬಣ್ಣ, ಕೆನ್ನೆಯ ಮೇಲೆ ಕಪ್ಪು ದೃಷ್ಟಿ ಬಟ್ಟೆ ನೆಟ್ಟಿದ್ದ ಅವಳು ಒಳ್ಳೆ ದಂತದ ಗೊಂಬೆ ರೀತಿ ಕಾಣ್ತಾ ಇದ್ಲು. ಕೈಯಲ್ಲಿ ಜ್ಯೂಸ್ ಗ್ಲಾಸ್ ಹಿಡಿದು ನಿಂತಿರೋ ಅವಳನ್ನು ಅರುಣ್ ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ದ. ಅರುಣ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಗ ರಾಮಪ್ಪ ಗಂಟಲು ಸರಿ ಮಾಡಿಕೊಳ್ಳೋ ಮೂಲಕ ಅರುಣನ್ನು ವಾಸ್ತವಕ್ಕೆ ಕರೆತಂದಿದ್ರು. ಅರುಣ್ ಸಡನ್ ಆಗಿ ಬೆಚ್ಚಿ ಬಿದ್ದು ಜ್ಯೂಸ್ ಗ್ಲಾಸ್ ಹಿಡಿದವನ ಕೈ ಗಾಬರಿಯಿಂದ ನಡುಗ್ತಾ ಇದ್ವು. ಲಯಾಗೆ ಅರುಣ್ ಕೈ ನಡುಗಿದ್ದು ಕಂಡು ನಗು ಬಂದ್ರು. ಎಷ್ಟೇ ಆದರೂ ಮದುವೆ ಆಗೋ ಹುಡುಗ ಅಲ್ವಾ, ತಡ್ಕೊಂಡಿದ್ಲು. ಆದರೆ ಅವನ ತಂಗಿ ಚಾರು ನಗೋದು ನೋಡಿ ಅಲ್ಲಿದ್ದ ಎಲ್ಲರೂ ಜೋರಾಗಿ ನಗಲು ಶುರು ಮಾಡಿದ್ರು. ರಾಮಪ್ಪ ಅಂದಾಗಿ ಬೀಗ್ರೆ, ನಿಮ್ಮ ಹುಡುಗಿ ನಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದ್ದಾಳೆ. ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿನ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಲ್ವಾ, ಅದಕ್ಕೆ ಮದುವೆಯ ಅರ್ಧ ಖರ್ಚನ್ನು ನಾವೇ ಕೊಡ್ತೀವಿ, ದಯವಿಟ್ಟು ಒಪ್ಕೋಬೇಕು ಅಂದಿದ್ರು. ಗುಂಡಪ್ಪ ಮತ್ತು ಮೀನಾಕ್ಷಿ, ಹಾಗೆ ಆಗಲಿ ಬೀಗ್ರೆ, ಆದರೆ ಒಂದು ಕಂಡೀಷನು, ನಾವು ಮದುವೆಗೆ ಅಂತ ಖರೀದಿ ಮಾಡೋ ಜವಳಿ ಬಟ್ಟೆಯನ್ನು ನಿಮ್ಮ ಅಂಗಡಿಯಲ್ಲೇ ಖರೀದಿ ಮಾಡ್ತೀವಿ. ನಾವು ಬೀಗರು ಅನ್ನೋ ಕಾರಣಕ್ಕೆ ಬಟ್ಟೆಯ ಬೆಲೆ ಕಡಿಮೆ ಮಾಡೋ ಆಗಿಲ್ಲ ಅಂತ ಆ ದಿನನ ಸಂತೋಷದಿಂದ ಕಳೆದಿದ್ರು. ರಾಮಪ್ಪ ಮತ್ತು ಸಾವಿತ್ರ, ಬೀಗ್ರೆ ಮುಂದೆ ಬರುವಂಥ ಕೃಷ್ಣ ಜನ್ಮಾಷ್ಟಮಿಗೆ ಒಳ್ಳೆ ಮುಹೂರ್ತಗಳಿವೆ, ಅವಾಗಲೇ ಮದುವೆ ಮಾಡಿ ಮುಗಿಸೋಣ ಅಂದರು ರಾಮಪ್ಪ. ಗುಂಡಪ್ಪ ಮತ್ತು ಮೀನಾಕ್ಷಿ ಅದಕ್ಕೆ ಸಂತೋಷದಿಂದ ಒಪ್ಪಿದ್ರು. ಮದುವೆ ತಯಾರಿ ಬಗ್ಗೆ ಮಾತಾಡ್ತಾ ಸ್ವೀಟ್ ತಿಂದು ಸಂಭ್ರಮಿಸಿದ್ರು. ಆದರೆ ಈ ವಿಷಯ ಗೊತ್ತಾದ ಆತ್ಮವೊಂದಕ್ಕೆ ತುಂಬ ಕೋಪ ಬಂದಿತ್ತು. ಸಣ್ಣ ಅವಕಾಶ ಸಿಕ್ಕರೂ ಈ ಸಂತೋಷವನ್ನು ಹಾಳು ಮಾಡಬೇಕು ಅಂತ ಹೊಂಚು ಹಾಕಿ ಕುಳಿತಿತ್ತು. ಶಿವಪುರ ಮಧುಬನ ಎಸ್ಟೇಟ್. ಶಿವಯ್ಯ, ಈ ಕೆಲಸದವರಿಗೆ ಟೈಮಿಗೆ ಸರಿಯಾಗಿ ಕೆಲಸಕ್ಕೆ ಬರೋದೇ ಗೊತ್ತಿಲ್ಲ ಅನಿಸುತ್ತೆ. ಬೆಳಿಗ್ಗೆ 8 ಗಂಟೆಗೆ ಬರೋ ಕೇಳಿದ್ದೀನಿ, ಮಧ್ಯಾಹ್ನ 11 ಆದರೂ ಪತ್ತೆನೇ ಇಲ್ಲ. ಎಲ್ಲ ನಮ್ಮ ಕರ್ಮ. ಈ ಊರಲ್ಲಿ ಕೆಲಸದವರು ಬೇರೆ ಯಾರೂ ಸಿಗಲ್ಲ ಅಂತ ಗೊನುಗ್ತಾ ಇದ್ದಾಗ ಇಬ್ಬರು ಆರೇ ಗುದ್ದಲಿ ಹೆಗಲ ಮೇಲೆ ಹೊತ್ತು ಶಿವಯ್ಯನ ಹತ್ರ ಬಂದರು. ಶಿವಯ್ಯ, ಅಂತೂ ಬಂದ್ರಲ್ಲ, ಯಾಕೆ ತಡ ಅಂತ ಕೇಳ್ದ. ಕೆಲಸಗಾರರು, ಸೋಮಣ್ಣನ ಮಗನ ಮದುವೆಗೆ ಚಪ್ಪರ ಹಾಕಕ್ಕೆ ಹೋಗಿದ್ವಿ ಶಿವಯ್ಯ, ಅದಕ್ಕೆ ಸ್ವಲ್ಪ ತಡ ಆಯಿತು ಅಂತ ಹೇಳಿದ್ರು. ಶಿವಯ್ಯ, ಸರಿ ಬೇಗ ಕೆಲಸ ಶುರು ಮಾಡಿ, ಮನೆಯಿಂದಕ್ಕೆ ಹೋಗಬೇಡಿ, ಮುಂದೆ ಇರುವ ಗಿಡಗಳಿಗೆ ನೀರು ನಿಲ್ಲ ಥರ ಮಾಡಿ ಸಾಕು, ನಾನು ನಿಮಗೆ ಮಧ್ಯಾಹ್ನದ ಊಟ ತರ್ತೀನಿ ಅಂತ ಅಲ್ಲಿಂದ ಹೊರಟು ಹೋದ. ಶಿವಯ್ಯ ಹೊರಟ ತಕ್ಷಣ ಅವರಿಬ್ಬರು ಕೆಲಸ ಶುರು ಮಾಡಿದ್ರು. 1 ಗಂಟೆಯವರೆಗೆ ನಿರಂತರವಾಗಿ ಕೆಲಸ ಮಾಡಿದ್ರಿಂದ ಇಬ್ಬರು ಬಿಸಿಲಲ್ಲಿ ಬೆಂದಂತಾಗಿದ್ರು. ಸ್ವಲ್ಪ ನೆರಳಿನಲ್ಲಿ ವಿಶ್ರಾಂತಿ ಪಡಿಬೇಕು ಅಂತ ಇಬ್ಬರು ಪಕ್ಕದಲ್ಲಿರೋ ಬೆಂಚ್ ಒಂದರ ಮೇಲೆ ಕೂರಲು ಮುಂದಾಗಿದ್ರು. ಅದರಲ್ಲೊಬ್ಬ, ಆರ್ಯನ ಯಾಕೋ ಕೈಲಿ ಹಿಡ್ಕೊಂಡಿದ್ಯಾ, ಅದನ್ನು ಅಲ್ಲೇ ಇಡು ಅಂದಿದ್ದ. ಇನ್ನೊಬ್ಬ ಆರ್ಯನ ನೆಲಕ್ಕೆ ಚುಚ್ಚುವ ರೀತಿ ಹೊಡೆದ. ಅದರಿಂದ ತಕ್ಷಣ ಪ್ರಕೃತಿ ಬದಲಾವಣೆ ಆಗತೊಡಗಿತ್ತು.
ಇಷ್ಟು ಹೊತ್ತು ಇಲ್ಲದೇ ಇರೋ ಗಾಳಿ ಒಮ್ಮೆಲೆ ಜೋರಾಗಿ ಬೀಸ್ತಾ ಇತ್ತು. ಕೆಲಸಗಾರರಿಬ್ಬರು ಆಶ್ಚರ್ಯದಿಂದ ನೋಡ್ತಾ ಇರುವಾಗಲೇ ನೆಲದ ಒಳಗಿನಿಂದ ಕಪ್ಪು ಹೊಗೆಯೊಂದು ಹೊರಬಂದು ಮಾನವ ಆಕೃತಿ ತಾಳಿತ್ತು. ಅಲ್ಲದೆ ಅದಕ್ಕೆ ಕೆಂಪು ಬಣ್ಣದ ಕಣ್ಣುಗಳಿದ್ವು. ಕೆಲಸಗಾರರಿಬ್ಬರಿಗೂ ಅಲ್ಲಿಂದ ಓಡುವ ಮನಸ್ಸಾದ್ರೂ ಅದಕ್ಕೆ ಕೈಕಾಲುಗಳು ಸಹಕರಿಸ್ತಾ ಇರಲಿಲ್ಲ. ಅದರಲ್ಲಿ ಒಬ್ಬ ಆಕೃತಿ ನೋಡಿ ತಲೆ ತಿರುಗಿ ಬಿದ್ದಿದ್ದ, ಇನ್ನೊಬ್ಬ ಹಾಗೆ ಮಂಕಾಗಿ ನೋಡ್ತಾ ನಿಂತಿದ್ದ. ಕೆಲಸಗಾರರನ್ನ ಕಂಡ ಆಕೃತಿ ಗಹಗಹಿಸಿ ನಗ್ತಾ ಗಾಳಿಯಲ್ಲಿ ಮಾಯವಾಗಿತ್ತು. ಊಟ ಕೊಡಲೆಂದು ಬಂದ ಶಿವಯ್ಯಗೆ ಕೆಲಸಗಾರರು ಕಾಣದೇ ಇರುವಾಗ ಅವರ ಹೆಸರು ಕೂಗ್ತಾ ಕೂಗ್ತಾ ಮನೆ ಹಿಂದೆ ಬಂದ. ಅವರಿಬ್ಬರನ್ನು ನೋಡಿದ ಶಿವಯ್ಯಗೆ ಎದೆ ಒಡೆದು ಹೋಗಿತ್ತು. ಅದರಲ್ಲಿ ಒಬ್ಬ ಎಚ್ಚರ ತಪ್ಪಿ ಬಿದ್ದಿದ್ರೆ ಇನ್ನೊಬ್ಬ ಎದರಿ ಭಯದಿಂದ ನಡುಗ್ತಾ ಇದ್ದ. ಶಿವಯ್ಯ ಕೆಲಸಗಾರರಿಗೆ ಯಾಕೆ ಏನಾಯಿತು ಅಂತ ಕೇಳ್ದ. ಅದರಲ್ಲೊಬ್ಬ ವಾಸ್ತವಕ್ಕೆ ಬಂದು, ಶಿವಯ್ಯ ದೆವ್ವನ ನೋಡಿದೆ ಅಂದ. ಆತ್ಮ ಬಿಡುಗಡೆಯಾಗಿದ್ದ ಜಾಗ ನೋಡಿದ ಶಿವಯ್ಯಗೆ ಇಲ್ಲಿ ಆಗ್ಬರೋದೇನೋ ಆಗಿದೆ ಎಂಬುದು ಅರ್ಥವಾಗಿತ್ತು. ಯಾಕಂದರೆ ಆತ್ಮ ಹೊರಗೆ ಬಂದ ಜಾಗದಲ್ಲಿ ದೊಡ್ಡ ಗುಂಡಿ ಆಗಿತ್ತು. ಹಲವಾರು ತಾಯಿತದ ಜೊತೆ ಮಂತ್ರಿಸಿ ಇಟ್ಟಿದ್ದ ಮಣ್ಣಿನ ಮಡಿಕೆ ಮೇಲೆ ಬಂದು ಒಡೆದು ಚೂರು ಚೂರಾಗಿತ್ತು. ಶಿವಯ್ಯ ತಡ ಮಾಡದೆ ಅವರಿಬ್ಬರನ್ನು ಕರ್ಕೊಂಡು ಅಲ್ಲಿಂದ ಹೊರಟ. ಮಧುಬನ ಬಂಗಲೆಯಿಂದ ಮುಕ್ತಿ ಹೊಂದಿ ಗಾಳಿಯಲ್ಲಿ ಹೊರಟ ಆತ್ಮಕ್ಕೆ ಊರಿನ ಗಡಿಗೆ ಬಂದಾಗ ಅದಕ್ಕೆ ಊರೊಳಗಡೆ ಹೋಗಲು ಆಗ್ತಾ ಇರಲಿಲ್ಲ. ಯಾರು ಹಿಡಿದು ಹಿಂದಕ್ಕೆ ತಳ್ಳಿದ ಹಾಗೆ ಆಗ್ತಾ ಇತ್ತು. ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇತ್ತು, ಆದರೂ ಆಗಲಿಲ್ಲ. ಯಾಕಂದರೆ ಆ ಊರನ್ನು ಒಂದು ದೊಡ್ಡ ದೈವ ಕಾಯ್ತಾ ಇತ್ತು. ನಂತರ ಆತ್ಮ, ನಾನು ಬದುಕಿದ್ದಾಗೆ ನಿನಗೆ ಎಷ್ಟೆಲ್ಲ ಪೂಜೆ ಮಾಡಿದೆ, ಆದರೆ ಇವಾಗ ನೀನು ನನ್ನ ದಾರಿಗೆ ಅಡ್ಡ ಬರ್ತಿದೀಯ ಅಲ್ವಾ, ಇರಲಿ ನನಗೂ ಒಂದು ಸಮಯ ಬರುತ್ತೆ ಅಂತ ನಗುತ್ತಾ ಅಲ್ಲಿಂದ ಮಾಯವಾಗಿತ್ತು. ಆತ್ಮದ ಮಾತನ್ನು ಕೇಳಿಸಿಕೊಂಡ ಸಾಧು ಒಬ್ಬರಿಗೆ ಭಯದ ಜೊತೆ ನಗು ತರಿಸಿದ್ದಂತೂ ಸುಳ್ಳಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಕತೆ ದೊಡ್ಡದಾಗಿರೋದ್ರಿಂದ ಇದನ್ನು ಪಾರ್ಟ್ 2 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಶೇರು ಕಾಮೆಂಟು ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.